ಯಾವುದು ನಮಗೆ ರಕ್ಷಣೆಯನ್ನು ಕೊಡುತ್ತೋ ಅದನ್ನು ಧರ್ಮ ಅಂತ ಹೇಳಬೇಕು. ಇದು ಒಂದು ಸಾಮಾನ್ಯವಾದ ನಿರೂಪಣೆ. ಅದು ಬಿಟ್ಟು ಬೇರೆ ಬೇರೆ ಕಡೆ ಬೇರೆ ರೀತಿಯಾಗಿರುವಂತಹ ನಿರೂಪಣೆಗಳು ಕೂಡ ಧರ್ಮ ಅನ್ನೋ ಶಬ್ದಕ್ಕೆಲ್ಲ ಇದೆ. ಯಾವುದು ಭಗವಂತನ ಸ್ಮರಣೆಗೆ ಕಾರಣ ಆಗಿರುತ್ತೋ ಅದೆಲ್ಲ ಧರ್ಮ. ಭಗವಂತನ ವಿಸ್ಮರಣೆಗೆ ಕಾರಣ ಆಗಿತ್ತು ಅಂತಾದರೆ ಅದು ಅಧರ್ಮ. ಇದು ಒಂದು ಸರಳವಾದಂತಹ ಉಪಾಯ. ಧರ್ಮ ಯಾವುದು ಅಧರ್ಮ ಯಾವುದು ಅಂತ ನಾವೇ ವಿಭಾಗ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಭಗವಂತನ ವಿಸ್ಮರಣೆಗೆ ಕಾರಣ ಆಗಿದೆ ಅಂತಾದರೆ ಅದು ಅಧರ್ಮ, ಅದನ್ನು ಬಿಡಬೇಕು ಅಂಥೇಳಿ ಗೊತ್ತಾಗುತ್ತೆ. ಮತ್ತು ಶಿಷ್ಟರ ಉಪದೇಶದಿಂದ ವೇದಗಳಿಗೆ ಸ್ಮೃತಿಗಳಿಗೆ ಅರ್ಥವನ್ನು ತಿಳಿದುಕೊಂಡು ತೀರ್ಮಾನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಧರ್ಮ ಅನುಷ್ಠಾನದಲ್ಲಿ ನಾವು ತೊಡಗಬೇಕು ಅಂಥೇಳಿ ನೋಡಿದ್ವಿ. ಆಗ ಶಿಷ್ಟರು ಅಂದರೆ ಯಾರು ಅಂತ ಪ್ರಶ್ನೆ ಬಂದಾಗ ಋಷಿಗಳು. ಯಾವ ಋಷಿಗಳು ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ಬಂದು ಅಲ್ಲಿಯೂ ಪ್ರಜೆಗಳನ್ನು ಸೃಷ್ಟಿಯನ್ನು ಮಾಡ್ತಾರೋ, ಜೊತೆಗೆ ಗ್ರಂಥಗಳನ್ನು ರಚನೆ ಮಾಡಿ ಸ್ಮೃತಿ ಗ್ರಂಥಗಳನ್ನೆಲ್ಲ ರಚನೆ ಮಾಡಿ ಧರ್ಮದ ವ್ಯವಸ್ಥಾಪನೆಯನ್ನು ಮಾಡ್ತಾರೋ ಅವರೆಲ್ಲರೂ ಕೂಡ ಶಿಷ್ಟರು ಅಂತ ಹೇಳಿ ಆ ವಿಚಾರವನ್ನು ನೋಡಿದ್ವಿ. ಶಿಷ್ಟ ಆಚಾರ ಏನು ಅಂತನ್ನೋದನ್ನು ಮುಂದೆ ಹೇಳ್ತಾರೆ. ಶಿಷ್ಟರ ಆಚಾರ ಅಂದರೆ ಯಾವ ರೀತಿಯಾಗಿ ಇರುತ್ತೆ ಅಂತ. ದಾನಂ ಸತ್ಯಂ ತಪೋಲೋಭ ವಿದ್ಯೇಜ್ಯ ಪ್ರಜನೀದಯ ಅಷ್ಟೌ ತಾನಿ ಚರಿತ್ರಾಣಿ ಶಿಷ್ಟಾಚಾರಸ್ಯ ಲಕ್ಷಣಂ. ಶಿಷ್ಟರ ಆಚಾರ, ಆಚಾರ ಅಂದರೆ ನಡವಳಿಕೆ, ಅವರ ಚರ್ಯೆ ಹೇಗಿರುತ್ತೆ, ಇದು 8 ಇರಬೇಕು. ಈ 8 ಇತ್ತು ಅಂತಾದರೆ ಅದನ್ನು ಶಿಷ್ಟಾಚಾರ ಅಂತ ಹೇಳಿ ಕರಿಬಹುದು. ಮೊದಲನೇದು ದಾನಂ. ದಾನ ಅನ್ನುವಂಥದ್ದು ಇರಬೇಕು. ದಾನ ಮಾಡುವ ಬುದ್ಧಿ ಇರಬೇಕು. ಕೈಲಾದದ್ದನ್ನು ಸಾಧ್ಯವಾದ ರೀತಿಯಲ್ಲಿ ಯೋಗ್ಯರಾದಂತಹ ವ್ಯಕ್ತಿಗಳಿಗೆ ಪಾತ್ರರಿಗೆ ಕೊಡೋದು, ಅದನ್ನು ದಾನ ಅಂತ ಹೇಳ್ತಾರೆ. ದಾನದ ಬಗ್ಗೆ ಇವತ್ತಿನ ಪ್ರವಚನದಲ್ಲಿ ತುಂಬ ವಿಸ್ತಾರವಾಗಿ ನೋಡಲಿಕ್ಕಿದೆ, ಅದನ್ನು ಮುಂದೆ ನಿರೂಪಣೆ ನೋಡೋಣಂತೆ. ಆಮೇಲೆ ಸತ್ಯಂ. ಸತ್ಯಂ ಅಂತಂದ್ರೇನು? ಏನಿದೆಯೋ ಅದನ್ನೇ ಹೇಳೋದು ಅಂತ ಇದು ಒಂದು ಅರ್ಥ. ಸತ್ಯ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಶಾಸ್ತ್ರದಲ್ಲಿ ನಿರೂಪಣೆ ಮಾಡ್ತಾರೆ. ಸತ್ಯ ಅಂತಂದರೆ ಭಗವಂತನ ಹೆಸರು. ಅದು ಸತ್ಯ ಅಂದರೆ ಸುಳ್ಳಲ್ಲದೇ ಇರೋದು, ಸುಳ್ಳಲ್ಲ ಅಂತ ಆ ಅರ್ಥನೂ ಕೂಡ ಸತ್ಯ ಶಬ್ದಕ್ಕೆ ಇದೆ. ಮತ್ತು ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಹೆಚ್ಚಾಗಿ ಸತ್ಯ ಶಬ್ದವನ್ನು ನಿತ್ಯ ಅಥವಾ ಶಾಶ್ವತ ಅನ್ನೋ ಅರ್ಥದಲ್ಲಿ ಉಪಯೋಗಿಸ್ತಾರೆ. ನಾವು ಹೇಗೆ ಮಾತಲ್ಲಿ ನಾವು ಸತ್ಯ ಸತ್ಯ ಹೇಳು ನೀನು, ಸತ್ಯವಾಗಿ ನಡೆದುಕೋ ಅನ್ನುವಾಗ ಯಾವ ಅರ್ಥ ಉಪಯೋಗಿಸ್ತೀವಿ ಆ ಅರ್ಥದಲ್ಲಿ ಬಹಳ ಕಡಿಮೆ ಉಪನಿಷತ್ತಿನಲ್ಲಿ ಉಪಯೋಗಿಸೋದು. ಆ ಅರ್ಥವೂ ಇದೆ, ಇಲ್ಲ ಅಂತಲ್ಲ, ಆ ಅರ್ಥನೂ ಇದೆ. ನಿತ್ಯ ಶಾಶ್ವತ ಅನ್ನೋ ಅರ್ಥದಲ್ಲೂ ಕೂಡ ಉಪಯೋಗಿಸ್ತಾರೆ. ಆದರೆ ಶಿಷ್ಟರ ಆಚಾರದ ಬಗ್ಗೆ ನಾವು ಅವರ ನಡವಳಿಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇರೋದ್ರಿಂದ ಸತ್ಯ ಅಂತಂದರೆ ಸಜ್ಜನರಿಗೆ ಒಳ್ಳೆಯದಾಗಿರುವಂಥದ್ದನ್ನು ಸತ್ಯ ಅಂತ ಹೇಳಬೇಕು, ಹೊರತು ಯಥಾರ್ಥ ವಚನ ಅಲ್ಲ. ಯಥಾರ್ಥ ವಚನ ಅಂದರೆ ಏನಿದೆಯೋ ಅದನ್ನು ಹಾಗೇ ಹೇಳಿಬಿಡೋದು, ಅದು ಧರ್ಮ ಅಂತ ಕರೆಸ್ಕೊಳ್ಳಲ್ಲ. ಎಷ್ಟೋ ಬಾರಿ ಅದೇ ಅಧರ್ಮ ಆಗಬಹುದು. ಏನು ನಡೆದಿದೆಯೋ ಹೇಗಿದೆಯೋ ಹಾಗೇ ನಾವು ಮಾತನ್ನು ಆಡೋದ್ರಿಂದ ಅನೇಕರಿಗೆ ಹಿಂಸೆ ಆಗುತ್ತೆ, ಅನೇಕರಿಗೆ ತೊಂದರೆ ಆಗ್ತಾ ಇದೆ ಅಂತಾದರೆ ಅಂತಹ ಸತ್ಯ ಇದ್ದದ್ದನ್ನು ಇದ್ದಂತೆ ನಾವು ಹೇಳಿದ್ರೂ ಕೂಡ ಅನೇಕರ ಹಿಂಸೆಗೆ ಕಾರಣವಾದಂತಹ ಆ ಮಾತು ಅದು ಧರ್ಮ ಆಗೋದಿಲ್ಲ. ಸತ್ಯವಚನರು ಧಾರ್ಮಿಕರು ಅಂತ ಕರೀಲಿಕ್ಕಾಗೋದಿಲ್ಲ. ಹಾಗಾಗಿ ಒಳ್ಳೆಯವರಿಗೆ ಹಿತಕಾರಿಯಾದದ್ದೇನಿದೆ ಅಂತಹ ಮಾತನ್ನು ಮಾತ್ರ ಸತ್ಯ ಅಂತ ಹೇಳಿ ಕರೆಯೋದು. ಹಾಗಾಗಿ ಶಿಷ್ಟಾಚಾರ ಅಂತಂದರೆ ಶಿಷ್ಟರು ಒಳ್ಳೆಯವರಿಗೆ ಒಳ್ಳೆಯದನ್ನು ಉಂಟು ಮಾಡುವಂತಹ ಮಾತುಗಳನ್ನು ಆಡ್ತಾರೆ ಅಂತ ಹೇಳಿ ಅರ್ಥ. ಇನ್ನು ತಪಃ, ಇದೆಲ್ಲದರ ಲಕ್ಷಣವನ್ನು ಸ್ವತಃ ಅಲ್ಲೇ ಹೇಳೋರಿದ್ದಾರೆ. ತಪಸ್ಸು ಅಂತಂದರೆ ದೇಹವನ್ನು ದಂಡಿಸೋದು, ಉಪವಾಸ ಮಾಡೋದು. ಈಗ ಎಷ್ಟೋ ಜನ ರಾಯರ ಮಠಕ್ಕೆ ಹೋಗಿ 108 ಪ್ರದಕ್ಷಿಣೆ ಹಾಕ್ತೀನಿ ಸಂಕಲ್ಪ ಮಾಡಿರ್ತಾರೆ. ಬೇರೆ ಯಾವುದೋ ಒಂದಲ್ಲ ಒಂದು ರೀತಿ ದೇಹವನ್ನು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ದಂಡಿಸೋದು ಮತ್ತು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಅದನ್ನು ಪ್ರತ್ಯೇಕವಾಗಿ ಹೇಳ್ಕೊತಾರೆ ಇಲ್ಲಿ. ಅಲೋಭ, ಲೋಭ ಅಂತಂದರೆ ಅತಿಯಾದ ಆಸೆ, ಮತ್ತಷ್ಟು ಬೇಕು 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 ಅಂತ. ಎಷ್ಟು
ಎಷ್ಟಿದ್ರೂ ಮತ್ತಷ್ಟು ಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ಅದನ್ನು ಲೋಭ ಅಂತ ಹೇಳಿ ಕರಿತೀವಿ. ಅಲೋಭ, ಲೋಲುಪರಾಗಿರಬಾರ್ದು ಅವರು. ವಿದ್ಯಾ, ಜ್ಞಾನ ಇರಬೇಕು, ಚೆನ್ನಾಗಿ ಅಧ್ಯಯನ ಮಾಡಿರಬೇಕು, ತಿಳ್ಕೊಂಡಿರಬೇಕು. ಇಜ್ಯ, ಯಜ್ಞಯಾಗಾದಿಗಳನ್ನು ಮಾಡೋದು, ಭಗವಂತನ ಅರ್ಚನೆ ಮಾಡೋದು, ಪೂಜೆ, ಇದೆಲ್ಲ ಅದರಲ್ಲಿ ಸೇರಿಕೊಳ್ಳುತ್ತೆ. ಆಮೇಲೆ 7ನೇದು ಪ್ರಜನಿ, ಅಂದರೆ ಸಂತಾನವನ್ನು ಪಡೆದುಕೊಳ್ಳೋದು. ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನು ತಾನು ಕೊಡಬೇಕು, ತಾನು ಸಂತಾನವನ್ನು ಪಡೆದುಕೊಳ್ಳಬೇಕು. ಅವರು ಒಳ್ಳೆಯ ವ್ಯಕ್ತಿಗಳಾಗುವಂತೆ ಅವರನ್ನು ತಯಾರು ಮಾಡಿ ಪ್ರಪಂಚದಲ್ಲಿ ಸಜ್ಜನರ ಸಂಖ್ಯೆ ಹೆಚ್ಚಾಗುವಂತೆ ಮಾಡಬೇಕು. ಪ್ರಜನಿ ಅಂತಂದರೆ ಮಕ್ಕಳನ್ನು ಹುಟ್ಟಿಸೋದನ್ನು ಮಾತ್ರ ಅರ್ಥ ಅಲ್ಲ, ಪ್ರಜೆಗಳನ್ನಾಗಿ ತಯಾರು ಮಾಡಬೇಕು, ಅವ್ರನ್ನ ಒಳ್ಳೆಯವರನ್ನಾಗಿ ತಾನು ತಯಾರು ಮಾಡಬೇಕು. ಅದು ಶಿಷ್ಟರ ಒಂದು ಆಚಾರ. ಕೊನೆ 8ನೇದೊಂದು ಹೇಳ್ತಾರೆ, ಕೊನೆಯದು ದಯಾ. ಕಷ್ಟದಲ್ಲಿ ಇದ್ದವರನ್ನು ನೋಡಿ ಹೃದಯ ಕರಗಬೇಕು, ಅದಕ್ಕಾಗಿ ಅವರಿಗೆ ಸಹಾಯವನ್ನು ಮಾಡಬೇಕು, ಅವರ ಕಷ್ಟ ಪರಿಹಾರಕ್ಕಾಗಿ ಸಹಾಯ ಮಾಡಬೇಕು. ಈ 8 ಕೂಡ ಶಿಷ್ಟಾಚಾರ. ಅಷ್ಟೌತಾನಿ ಚರಿತ್ರಾಣಿ ಶಿಷ್ಟಾಚಾರಸ್ಯ ಲಕ್ಷಣಂ ಅಂತ ಹೇಳಿ ಈ 8 ವಿಧವಾದಂತಹ ಚರ್ಯೆ ಉಳ್ಳಂಥವರನ್ನು ಶಿಷ್ಟರು ಅಂತ ಹೇಳಿ ಕರಿತೀವಿ. ಅಂಥವರ ಸಲಹೆಯನ್ನು ನಾವು ಪಡೆದುಕೊಂಡು ಇದು ಧರ್ಮ, ಇದು ಅಧರ್ಮ ಅಂತೆಲ್ಲ ನಾವು ತೀರ್ಮಾನವನ್ನು ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನೂ ಕೆಲವು ಪ್ರತ್ಯಂಗಗಳು ಅಂತ ಹೇಳಿ ಹೇಳ್ತಾರೆ. ಧರ್ಮದ ಪ್ರತ್ಯಂಗಗಳು, ಧರ್ಮಕ್ಕೆ ಸಂಬಂಧಪಟ್ಟ ಧರ್ಮದ ಅಂಗಗಳು ಅಂತ ಒಂದಿಷ್ಟನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ದೃಷ್ಟ್ವಾ ಪ್ರಭೂತಮರ್ಥಮ್ಯಃ ಪೃಷ್ಟೋ ವೈ ನ ನಿಗೂಹತಿ ಯಥಾಭೂತ ಪ್ರವಾದಸ್ತು ಇತ್ಯೇತತ್ ಸತ್ಯಲಕ್ಷಣಂ. ಸತ್ಯವು ಒಂದು ಧರ್ಮದ ಅಂಗ. ಸತ್ಯ ಅಂತಂದರೆ ಒಂದು ಹೊಸದಾಗಿರುವಂಥ, ಆವಾಗೊಂದು ಅರ್ಥ ನೋಡಿದ್ವಿ, ಇನ್ನೊಂದು ಹೊಸದಾಗಿರುವಂತಹ ಒಂದು ಅರ್ಥವನ್ನು ಸತ್ಯ ಶಬ್ದಕ್ಕೆ ಹೇಳ್ತಾರೆ. ಸತ್ಯ ಅಂದರೆ ಹೇಳೋದು, ಸತ್ಯವಚನ ಅಂತ ಅರ್ಥ. ಏನನ್ನು ಹೇಳೋದು ಅಂತಂದರೆ ದೃಷ್ಟ್ವಾ ಪ್ರಭೂತಮರ್ಥಂ. ನಾವು ಯಾವುದೋ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೋ ಬೇರೆ ಯಾವುದೋ ಸಂದರ್ಭದಲ್ಲಿ ನಮಗೆ ಎಷ್ಟೋ ಹೊಸ ಹೊಸ ವಿಚಾರಗಳು ನಮಗೆ ಗೊತ್ತಾಗಿರುತ್ತೆ. ಅವಾಗ ಏನು ಮಾಡಬೇಕು, ಯಾರಾದರೂ ಬಂದು ಕೇಳಿದಾಗ ಮಾತ್ಸರ್ಯ ಇಲ್ಲದೇನೆ ಅವರಿಗೆ ಪ್ರೀತಿಯಿಂದ ಆ ವಿಚಾರಗಳನ್ನು ಹೇಳಬೇಕು. ಇದು ಸತ್ಯ. ಈ ವಾಯುಪುರಾಣ ಹೊಸ ಹೊಸ ರೀತಿಯಾದಂತಹ ನಿರ್ವಚನಗಳನ್ನೆಲ್ಲ ಇಲ್ಲಿ ಕೊಡ್ತಾ ಹೋಗುತ್ತೆ. ಇಲ್ಲಿ 2 ಅಂಶವನ್ನು ಗಮನಿಸಬೇಕು ನಾವು. ಒಂದಂಶ, ನಮ್ಮಲ್ಲಿ ಇರುವಂತಹ ಜ್ಞಾನವನ್ನು ನಾವು ಬಚ್ಚಿಟ್ಕೊಳ್ಬಾರ್ದು. ನಾವು ಇನ್ನೊಬ್ಬರಿಗೆ ಕೊಟ್ಟರೆ ಎಲ್ಲಿ ಅವರು ನಮಗಿಂತ ಹೆಚ್ಚು ಜ್ಞಾನಿಗಳಾಗ್ತಾರೋ ಅಥವಾ ನಮಗಿಂತ ಹೆಚ್ಚು ಹೆಸರು ಎಲ್ಲಿ ಅವ್ರಿಗೆ ಬರುತ್ತೋ ಈ ಥರ ವಿಚಾರಗಳನ್ನು ಮಾಡಬಾರ್ದು. ತನಗೆ ಗೊತ್ತಿರುವಂತಹ ಒಳ್ಳೆಯ ವಿಚಾರಗಳನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಬೇಕು. ದೃಷ್ಟ್ವಾ ಪ್ರಭೂತಮರ್ಥಮ್ಯಃ ಪೃಷ್ಟೋ ವೈ ನ ನಿಗೂಹತಿ, ಬಚ್ಚಿಡಬಾರದು, ಆದರೆ ಪೃಷ್ಟ ಹಾಗಂತ ಹೇಳಿ ತಾನಾಗೆ ಎಲ್ಲರೂ ಆಸಕ್ತಿ ಇಲ್ಲದ್ರು ಬನ್ನಿ ನಿಮಗೊಂದು ವಿಚಾರ ಹೇಳ್ತೀನಿ ಅಂತ ಹೇಳಿ ತಾನಾಗೆ ಆಸಕ್ತಿ ಇಲ್ಲದೇ ಇದ್ದರೂ ಅವರನ್ನು ಕರೆದು ಉಪದೇಶ ಮಾಡ್ತಾ ಕೂತ್ಕೊಳ್ಬಾರ್ದು. ಇದು ಒಂದು ವಚನ ಇದೆ, ನ ಅಪೃಷ್ಟ ಕಸ್ಯಚಿತ್ ಬ್ರೂಯಾತ್. ತಾನಾಗೆ ಯಾರು ಪ್ರಶ್ನೆ ಮಾಡದೇನೆ ನಾವಾಗೆ ಉತ್ತರ ಕೊಡ್ತಾ ಹೇಳ್ತಾ ವಿವರಣೆ ಮಾಡ್ತಾ ಹೋಗಬಾರ್ದು ಅಂತ. ಪುರಾಣದ ಶೈಲಿ ಮತ್ತು ಇತಿಹಾಸದ ಶೈಲಿ ಇರೋದೇ ಹಾಗೆ, ಆ ಗ್ರಂಥಗಳ ಶೈಲಿ ಇರೋದೇ ಹಾಗೆ. ಎಲ್ಲ ಪುರಾಣವನ್ನು ನೀವು ನೋಡಿದಾಗ ಶೌನಕಾದಿಗಳು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಸೂತ ಪುರಾಣಿಕರು ಉತ್ತರ ಕೊಡ್ತಾರೆ. ಇವರು ಪುರಾಣವನ್ನು ಹೇಳ್ತಾ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಮತ್ತವರು ಆ ವಿಚಾರ ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳಿ ಅಂತ ವಿವರವನ್ನು ಪ್ರಶ್ನೆ ಮಾಡ್ತಾರೆ, ಅಥವಾ ಬೇರೆ ಇನ್ಯಾವುದೋ ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಹೀಗೆ ಮಧ್ಯೆ ಪ್ರಶ್ನೆಗಳಿರುತ್ತೆ, ಪ್ರಶ್ನೆಗೆ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಕೇಳದೇನೆ ನಾವಾಗೆ ಹೇಳಬಾರದು, ಕೇಳಿದಾಗ ಹೇಳದೆ ಇರಬಾರದು. ಅವರು ಅದಕ್ಕೆ ಅರ್ಹರ ಅಂತೆಲ್ಲ ವಿಚಾರ ಮಾಡಿ ಖಂಡಿತವಾಗಿಯೂ ಅರ್ಹತೆ ಇದ್ದಲ್ಲಿ ಅವರಿಗೆ ಆ ವಿಚಾರಗಳೆಲ್ಲವನ್ನೂ ಕೂಡ ಹೇಳಲೇಬೇಕು. ನ ನಿಗೂಹತಿ ಯಥಾಭೂತ ಪ್ರವಾದಸ್ತು ಇತ್ಯೇತತ್ ಸತ್ಯ ಲಕ್ಷಣ. ಜೊತೆಗೆ ಏನು ವಿಚಾರ ಇದೆಯೋ ಅದನ್ನೇ ಹೇಳಬೇಕು, ಇದು ಕೂಡ ಒಂದು ಸತ್ಯದ ಲಕ್ಷಣ. ಮುಂದೆ ತಪಸ್ಸು ಅಂದರೆ ಏನು ಅಂತ ಹೇಳಿ ನಿರೂಪಣೆ ಮಾಡ್ತಾರೆ. ಬ್ರಹ್ಮಚರ್ಯಂ ಜಪೋ ಮೌನಂ ನಿರಾಹಾರತ್ವಮೇವ ಚ ಇತ್ಯೇತತ್ ತಪಸೋ ಮೂಲಂ ಸುಘೋರಂ ತದ್ದುರಾಸದಂ. ಈ ತಪಸ್ಸು ಅನ್ನೋದು ತುಂಬ ಕಷ್ಟಕರವಾಗಿರುವಂಥದ್ದು, ಅನೇಕರಿಗೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು, ಅದರ ಭಾರಿ ಉತ್ತಮವಾಗಿರುವಂಥ ಒಂದು ಧರ್ಮ ಇದು. ಏನೇ ಇದೆ ತಪಸ್ಸು ಅಂತಂದರೆ ಇಷ್ಟೆಲ್ಲ ಸೇರಿಕೊಂಡ್ರೆ ಅದು ತಪಸ್ಸು ಅಂತ ಹೇಳಿ ಆಗುತ್ತೆ. ಬ್ರಹ್ಮಚರ್ಯ ಅಂತಂದರೆ ಒಂದು ಅಧ್ಯಯನ ಮಾಡುವುದು ಅಂತ ಒಂದು ಅರ್ಥ ಇದೆ. ಜೊತೆಗೆ
ಬ್ರಹ್ಮಚರ್ಯಂ ಸಂತಾನ ಅಪೇಕ್ಷೆ ಇಲ್ಲದೇನೆ ಸ್ತ್ರೀ ಪುರುಷರ ಸಮಾಗಮ ಆಗದೇ ಇರೋದು, ಅದೂ ಒಂದು ಅರ್ಥ ಇದೆ ಬ್ರಹ್ಮಚರ್ಯಂ. ಮತ್ತು ಜಪಃ ಭಗವಂತನ ಹೆಸರನ್ನು ನಾಮಗಳನ್ನು ಗುರುಗಳಿಂದ ಉಪದೇಶ ಪಡೆದುಕೊಂಡು ನಿರಂತರವಾಗಿ ಜಪ ಮಾಡ್ತಾ ಇರಬೇಕು. ನಾವೆಲ್ಲೋ ಖಾಲಿ ಸಮಯ ಕೂತಿರ್ತೀವಿ, ಯಾರಿಗೋ ಕಾಯ್ತಾ ಕೂತಿರ್ತೀವಿ, ಬಸ್ಸಿಗೆ ಕಾಯ್ತಾ ಇರ್ತೀವಿ, ಏನೋ ಒಂದು ಸಮಯದಲ್ಲಿ ಕೂತಿರ್ತೀವಿ, ಸುಮ್ಮನೆ ಏನೋ ವಿಚಾರಗಳನ್ನು ಮಾಡ್ತಾ ಹಾಗೆ ಕೂತಿದ್ರೆ ತಲೆಯಲ್ಲಿ ಏನೋ ಬೇಡದಿರೋ ವಿಚಾರಗಳು ಬರುತ್ತೆ. ಆವಾಗ ಆ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದೇನೆ ದೇವರ ಮಂತ್ರಗಳನ್ನು ನಾಮಗಳನ್ನು ನಮಗೇನು ಬರುತ್ತೆ, ಕೃಷ್ಣಾಯ ನಮಃ ಅಂತನೋ ಹರೇ ರಾಮ ಅದನ್ನಾದರೂ ಯಾವ ಮಂತ್ರವನ್ನು ಹೇಳಬಹುದು ಅದನ್ನೆಲ್ಲವನ್ನು ಕೂಡ ನಿರಂತರ ಜಪಿಸ್ತಾ ಇರಬಹುದು. ಇದು ಒಂದು ತಪಸ್ಸಂತನೇ ಆಗುತ್ತೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ತಪಸ್ಸಂದು ಕೂಡಲೇ ನಾವು ಜಟಾಧಾರಿಗಳಾಗಿ ಕಾಡಿಗೆ ಮನೆಯೆಲ್ಲ ಬಿಟ್ಟು ಕಾಡಿಗೆ ಹೋಗಿ ಕೂತ್ಕೊಂಡು ಮಾಡೋದು ಮಾತ್ರ ತಪಸ್ಸು ಅಂತ ಭಾವಿಸೋ ಅವಶ್ಯಕತೆ ಇಲ್ಲ. ನಮಗೆ ಸಿಕ್ಕ ಅವಕಾಶಗಳನ್ನೇ ಉಪಯೋಗಿಸಿಕೊಂಡು ಕೆಲಸ ಮಾಡುವಾಗ ಬೇರೆ ಎಲ್ಲ ಸಂದರ್ಭಗಳಲ್ಲೂ ಭಗವಂತನ ನಾಮವನ್ನು ನಿರಂತರ ಜಪಿಸ್ತಾ ಇದ್ದರೆ ಅದು ಕೂಡ ತಪಸ್ಸಂತ ಆಗತ್ತೆ. ಬ್ರಹ್ಮಚರ್ಯಂ ತಪಃ ಮೌನಂ. ಮೌನ ಅನ್ನೋ ಶಬ್ದಕ್ಕೆ ಮಾತನಾಡದೇ ಇರೋದು, ವಾಂಗ್ ನಿಯಮ ಅಂತ ಹೇಳಿ ಅದನ್ನು ಕರೀತಾರೆ. ಯಾವುದೇ ಒಂದು ಸತ್ಕರ್ಮಗಳನ್ನು ಮಾಡುವಾಗ ಮೌನವನ್ನು ಪಾಲಿಸುವಂಥದ್ದು ಬಹಳ ಮುಖ್ಯ. ದೇವಪೂಜೆ ಸಂದರ್ಭದಲ್ಲಿರಬಹುದು, ಅಂತಹ ಒಂದು ಒಳ್ಳೆ ಸತ್ಕಾರ್ಯ ಮಾಡುವಂತಹ ಸಂದರ್ಭಗಳಲ್ಲಿ ಆ ಪೂಜೆ ಕಡೆ ನಮಗೆ ಪೂರ್ತಿಯಾಗಿ ಏಕಾಗ್ರತೆ ಇರಬೇಕು. ಆ ಸಮಯದಲ್ಲಿ ಬೇರೆ ವಿಚಾರಗಳು ಮಾತಾಡೋದಲ್ಲ. ಅಧ್ಯಯನದ ಸಮಯದಲ್ಲಿ, ಇಂತಹ ಪ್ರವಚನದ ಸಮಯದಲ್ಲಿ ಕೊನೆಗೆ ಶಾಸ್ತ್ರ ಹೇಳುತ್ತೆ, ಸ್ನಾನ ಮಾಡುವಾಗ ಮೌನವಾಗಿ ಸ್ನಾನ ಮಾಡಬೇಕು, ಊಟ ಮಾಡುವಾಗ ಮೌನವಾಗಿ ಊಟ ಮಾಡಬೇಕು. ಊಟದ ಸಮಯದಲ್ಲಿ ನಮ್ಮ ಗಮನ ಊಟದ ಕಡೆ ಇರಬೇಕೇ ಹೊರತು ಮಾತಿನ ಕಡೆ ಇರಬಾರ್ದು. ಮೌನ ಅಂತಂದರೆ ವಾಂಗ್ನಿಯಮ, ನಮ್ಮ ಮಾತಿನ ಮೇಲೆ ನಾವು ಹಿಡಿತ ಇಟ್ಕೊಂಡಿರಬೇಕು. ಇದು ಮೌನ ಅನ್ನೋ ಶಬ್ದಕ್ಕೆ ಅರ್ಥ. ಜೊತೆಗೆ ನಿರಂತರ ಮನನವನ್ನು ಮಾಡಬೇಕು. ಯುಕ್ತಾಯುಕ್ತ ಚಿಂತನೆ ಅಂತ ಹೇಳಿ ಕರೀತಾರೆ. ಯಾವುದು ಸರಿ ಯಾವುದು ತಪ್ಪು ನಾವೇ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ, ಗೊತ್ತಿಲ್ಲದೆ ಇದ್ದಲ್ಲಿ ಗುರು ಹಿರಿಯರನ್ನು ಕೇಳಿಕೊಂಡು ವಿಮರ್ಶೆ ಮಾಡ್ತಾ ಹೋಗಬೇಕು.